ಪ್ರಪಂಚದಲ್ಲೇ ಪ್ರಸಿದ್ಧವಾದ ಒಂದು ಪುಸ್ತಕನ ನನ್ನ ಕೈ ಕೊಟ್ರು. ಅದನ್ನ ಓದಿ ಅನೇಕ ವಿಷಯಗಳನ್ನು ತಿಳ್ಕೊಂಡೆ. ಆ ಪುಸ್ತಕ ಬರೆದವರು ಇವರೇ ಅಂತ ಗೊತ್ತಾಗಿ ತುಂಬಾ ಸಂತೋಷಪಟ್ಟೆ. Hi guys, welcome to my first vlog. This is Crazy Prajji. ನಮಸ್ಕಾರ ನನ್ನೆಲ್ಲ ದೊಡ್ಡ ಮಂದಿಗೆ. ಸೊ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ನಾನು ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಲಾಗು. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಸಪೋರ್ಟ್ ಮಾಡಿ ಗೈಸ್. ಮುಂಜಾನೆ ಯಾವ್ದಾರ ಹುಡುಗಿ ಕಣ್ಣಿಗೆ ಬಿಡ್ತಾಳೆ ಅಂದ್ರೆ ನಮ್ಮ ದೋಸ್ತ ಆಲ್ತರ್ಕನ್ ಮುಂದೆ ನಿಂತಾನೆ. ನಾವು ಇವತ್ತು ಹೊಂಟಿದ್ದು ನಮ್ಮ ಕಾಲೇಜ್ ಕಡೆ. ನೋಡಿ ಸ್ವಲ್ಪ ನಮ್ಮ ಕಾಲೇಜಲ್ಲಿ ಬೆಳೆದರು ಈ ದೊಡ್ಡ ದೊಡ್ಡ ಗಿಡ ದಾಟ್ಕೊಂಡು ನಾವು ಹೊಂಟಿದ್ದು ಸೀದಾ ಕಾಲೇಜ್ ಕಡೆಗೆ. ಇವ್ರು ನೋಡಿ ಫ್ರೆಂಡ್ಸ್, ಹೋಗ್ಬೇಕಾದ್ರೆ ಬರೀ ಹುಡುಗಿ ಜೊತೆ ಚಾಟಿಂಗ್ ಮಾಡ್ಕೊಂಡು ಹೋಗ್ತಾನೆ ಗಾಯ್ಸ್. ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಕಾಲೇಜ್ ಕಡೆ ಜಾಸ್ತಿ ಜನ ಯಾರೂ ಬಂದಿದ್ದಿಲ್ಲ. ಸೊ ನಮ್ಮ ಕ್ಲಾಸ್ ಹುಡ್ರು ಅಷ್ಟೇ ಬಂದಿದ್ದರು. ಹೋಗ್ಬೇಕಾದ್ರೆ ನಮ್ಮ ದೋಸ್ತ ಮಚ್ಚ ಯಾಕೋ ನೀರಡ್ಕೆ ಆಗ್ತಿದ್ದು, ನೀರು ತಂದ್ಕೊಡು ಅಂತಂದ. ಸೊ ಅದಕ್ಕೆ ನಾನು ರೊಚ್ಚಿಗೆದ್ದು ನಮ್ಮ ಪ್ರಿನ್ಸಿಪಲಿಗೆ ಹೇಳಿ ಒಂದು ಟ್ಯಾಂಕರ್ನ ಕಳಿಸ್ಬಿಟ್ಟು, ನೋಡಿ ಗೈಸ್ ಎಷ್ಟು ಕುಡಿತೀನಿ ನೀರು ಕುಡ್ಕೊಂಬಿಡಿ ಅಂತ. ನಡೆದು ಸಾಕಾಯ್ತು ಅಂದ, ಅದಕ್ಕೆ ಬಸ್ ಕೂಡ ಕರೆಸ್ಬಿಟ್ಟಿನಿ. ಏನಪ್ಪ ಇವತ್ತು ಫಸ್ಟ್ ಕ್ಲಾಸು, ಎಲ್ಲ ಜನ ತುಂಬ್ಕೊಂಡ್ಬಿಟ್ಟಿರ್ತಾರಂತೆ. ನಾವು ಅವಸರ ಬಂದು ನೋಡಿದ್ರೆ ಯಾರೂ ಇಲ್ಲ ಗೈಸ್. ಬೆಳಗ್ಗೆ ಸುಮ್ಮನೆ ಬಂದುಬಿಟ್ಟಿವಿ. ಒಂದು ಕ್ಲಾಸ್ ಎಲ್ಲ ಬೋರು. ಗ್ಯಾಪಲ್ಲಿ ಟೈಮ್ ಪಾಸ್ ಮಾಡ್ಬೇಕಂತಂದು ನಮ್ಮ ದೋಸ್ತ್ ತುಂಬ ತೆಗೆದು ಏನಾದರೂ ಓದಬೇಕಂತ ಕೂತ್ಕೊಂಡ್ರೆ ಅವ್ನು ಅಕ್ಷರ ನೋಡಿದ್ರೆ ಬಾಬಾ ಅಮೇರಿಕದವರು ಈ ಥರ ಬರೆಯಲ್ಲ ಗುರು, ಅಷ್ಟೊಂದು ನೀಟ್ ಬರೆದ್ಬಿಟ್ಟವನೇ. ಇದು ನೋಡಿ ಒಂದು ರೀಲ್ ಅನ್ಪಾಯ್ತು. ಸರ್ ರೀಲ್ ಮಾಡಿದ್ದೀವಿ, ಅದು ಹಾಕ್ತೀನಿ ನೋಡಿ ನಿಮಗೆ. ಪ್ರಪಂಚದಲ್ಲೇ ಪ್ರಸಿದ್ಧವಾದ ಒಂದು ಪುಸ್ತಕನ ನನ್ನ ಕೈ ಕೊಟ್ರು. ಅದನ್ನ ಓದಿ ಅನೇಕ ವಿಷಯಗಳನ್ನು ತಿಳ್ಕೊಂಡೆ. ಆ ಪುಸ್ತಕ ಬರೆದವರು ಇವರೇ ಅಂತ ಗೊತ್ತಾಗಿ ತುಂಬಾ ಸಂತೋಷಪಟ್ಟೆ. ಸೊ ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಬಂದಿದ್ದು ನಮ್ಮ PGಗೆ ಊಟ ಮಾಡೋಕ್ಕಂತ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಗಾಯ್ಸ್. ಇದು ನನ್ನ ಫಸ್ಟ್ ವ್ಲಾಗು. ಸೊ ಹೆಂಗಿತ್ತಂತ ಕಮೆಂಟ್ ಮಾಡಿ. ಸೊ ಕಂಟಿನ್ಯೂ ಮಾಡಂದರೆ ಯೂಟ್ಯೂಬಲ್ಲಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ನಿಮ್ಮ ಸಪೋರ್ಟ್ ಬೇಕು. ಸೊ ಮತ್ತೆ ಗಾಯ್ಸ್ ಸಿಗೋಣ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.